ಸುಂದರ ದೈತ್ಯನ ಬಂದಿ ಅತ್ತು. ಹೌದು, ಅದು ಪ್ರೀತಿಯೇ ಆಗಿತ್ತು. ವಿಕ್ರಮ್ ಅವಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅವಳೇ ಅವನ ಏಕೈಕ ಜೀವಾಳ. ಮಾಯಾಳ ಮೇಲೆ ಇಷ್ಟೊಂದು ವ್ಯಾಮೋಹ ಹೊಂದಿರುವಂತಹ ವ್ಯಕ್ತಿ ಮೇಘನಾಳ ಜೊತೆ ಯಾಕೆ ಆ ರೀತಿ ಅಷ್ಟೊಂದು ಕಟುವಾಗಿ ವರ್ತಿಸ್ತಾನೆ ಅನ್ನೋದು ಇಲ್ಲಿಯವರೆಗೂ ಯಾರಿಗೂ ಗೊತ್ತಿಲ್ಲ. ಅವನು ಮೇಘನಾಳಿಂದ ಸಿರಿಯಾಗಿ ಏನನ್ನ ಬಯಸ್ತಾ ಇದ್ದಾನೆ? ವಿಕ್ರಮ್ಗೆ ಮೇಘನಾಳ ಮೇಲೆ ಯಾವುದೇ ಪ್ರೇಮದ ಭಾವನೆಗಳಂತ ಏನಿಲ್ಲ. ಅವನ ಉದ್ದೇಶವೆಲ್ಲ ಆದಿತ್ಯನ ಮೇಲೆ ಸೇಡು ತೀರಿಸಿಕೊಳ್ಳುವುದು ಮತ್ತು ಈ ಮೂಲಕ ಮೇಘನಾಳನ್ನು ಹಿಂಸಿಸುವುದು. ಯಾಕಂದರೆ ಮೇಘನ ಆದಿತ್ಯನ ಸರ್ವಸ್ವ. ಹೇಗೆ ಮಾಯಾ ಈತನ ಸರ್ವಸ್ವವೋ ಹಾಗೆ. ಅವಳು ಆದಿತ್ಯನಿಗೆ ಸಿಗಬಾರದು ಎಂಬ ಏಕೈಕ ಕಾರಣಕ್ಕೆ ಆದಿತ್ಯನಿಗಿಂತ ಮೊದಲೇ ತಾನು ಅವಳನ್ನು ಮದುವೆಯಾಗಬೇಕೆಂದು ಅವನು ಹಠ ಹಿಡಿದು ಕುಳಿತಿದ್ದ. ಅಂದು ಅವನು ಮಾಯಾಳ ಜೊತೆ ಇದ್ದಾಗಲೂ ಮಾಯಾಳನ ಮೇಘನಾಳ ಹೆಸರಿನಿಂದಲೇ ಕರೆದಿರಲು ಕಾರಣ ಅವಳ ಮೇಲಿನ ಗೌರವವಲ್ಲ, ಬದಲಾಗಿ ಮೇಘನಾಳ ಮೇಲಿನ ದ್ವೇಷ ಅಂತಾನೆ ಇಟ್ಕೊಳ್ಳಿ. ಆ ದ್ವೇಷದ ಕಿಚ್ಚಿನಲ್ಲೇ ಅವನು ಅವಳನ್ನು ನೋಯಿಸ್ತಾ ಇದ್ದ ಅಷ್ಟೆ. ಮಾಯಾಳ ಮೇಲೆ ಅವನಿಗೆ ಒಂದು ರೀತಿಯ ಸಾಗರದಷ್ಟು ಪ್ರೀತಿ ಇದ್ರೂ ಕೂಡ ಆದಿತ್ಯನ ಮೇಲೆ ಅದಕ್ಕಿಂತ ಹೆಚ್ಚಿನ ದ್ವೇಷವಿದೆ. ಅದಕ್ಕಾಗಿಯೇ ತನ್ನ ಪ್ರಾಣದಂತಿರುವಂತಹ ಮಾಯಾ ಜೀವಂತವಾಗಿರುವಾಗಲೇ ಅವನು ಮೇಘನಾಳನ್ನು ಖಂಡಿತವಾಗಿಯೂ ಮದುವೆಯಾಗಿಯೇ ತೀರುತ್ತೇನೆ, ಅವಳಿಂದ ಮಗುವನ್ನು ಪಡೆಯುತ್ತೇನೆ ಅಂತ ಬಯಸೋಕೆ ಕಾರಣ ಆಗಿತ್ತು. ಆದಿತ್ಯನನ್ನು ಸೋಲಿಸಲು ಮತ್ತು ಅವಳನ್ನು ನರಳಿಸಲು ಅವನು ಎಂತಹ ಕೀಳು ಮಟ್ಟಕ್ಕಿಳಿಯಲು ಸಿದ್ಧನಿದ್ದಾನೆ. ವಿಕ್ರಮ್ಗೆ ಇದೆಲ್ಲವನ್ನ ಬಹಳ ಸಾಮಾನ್ಯವೆನಿಸ್ತು. ಆದರೆ ಅವನ ಈ ಎಲ್ಲ ವಿಕೃತ ಯೋಜನೆಗಳ ಬಗ್ಗೆ ಮಾಯಾಳಿಗೆ ತಿಳಿದಾಗ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ಮೇಘನಾಳ ಪರಿಸ್ಥಿತಿಯಂತೂ ಬಹಳ ಶೋಚನೀಯವಾಗಿದೆ. ಮಾಯಾ ಅಂತೂ ಕೇವಲ ತನ್ನನ್ನು ಬಿಟ್ಟು ಬಂದಿದ್ದಕ್ಕೆ ಕೈಯನ್ನು ಕುಯ್ದಿದ್ಲು. ಇನ್ನೇನಾದರೂ ಈ ರೀತಿ ಮೋಸ ಮಾಡ್ತಾನೆ ಅಂತ ಗೊತ್ತಾದರೆ ಅಷ್ಟೇ ಕತೆ. ಅತ್ತ ಆದಿತ್ಯ ಮತ್ತು ಇತ್ತ ವಿಕ್ರಮ್ ಎಂಬ ಇಬ್ಬರು ಬಲಾಢ್ಯರ ನಡುವೆ ಸಿಲುಕಿ ಅವಳು ಹೈರಾಣಾಗ್ತಾ ಇದ್ದಾಳೆ. ಅಂತಿಮವಾಗಿ ಮೇಘನ ಯಾರ ಪಾಲಾಗ್ತಾಳೆ? ಆದಿತ್ಯನೋ ಅಥವಾ ವಿಕ್ರಮ್ನೋ? ಕಾಲ ಮತ್ತು ಪರಿಸ್ಥಿತಿ ಯಾವಾಗ ಬೇಕಾದರೂ ಬದಲಾಗಬಹುದಲ್ವೇ? ನಾವು ಕಾದು ನೋಡಬೇಕಾಗಿದೆ. ಇತ್ತ ಮೇಘನ ತನ್ನ ಕೋಣೆಯಲ್ಲಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿಕೊಂಡು ಕನ್ನಡಿಯ ಮುಂದೆ ನಿಂತಿದ್ಲು. ಕನ್ನಡಿಯ ಮುಂದೆ ನಿಂತು ತನ್ನ ಎದೆಯನ್ನ ಮೇಲಿರುವಂತಹ ಅಚ್ಚೆಯನ್ನು ಮೀನ್ಸ್ ಟ್ಯಾಟೂವನ್ನು ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಆ ಅಚ್ಚೆಯಲ್ಲಿ ಸಣ್ಣ ಹೃದಯದ ಆಕಾರವಿದೆ. ಅದರೊಳಗೆ ಚಂದ್ರ ಮತ್ತು ನಕ್ಷತ್ರ ಚಿತ್ರವಿದೆ. ಅವಳಿಗೆ ನೆನಪಿರುವುದಾಗಿಂದಲೂ ಕೂಡ ಆ ಅಚ್ಚೆ ಅವಳ ಮೈ ಮೇಲೆ ಇತ್ತು. ಆದರೆ ಈ ಅಚ್ಚೆಯನ್ನು ಅವಳು ಯಾವಾಗ ಯಾರಿಂದ ಹಾಕಿಸ್ಕೊಂಡ್ಳು ಎಂಬುದು ಅವಳಿಗೆ ನಿಜವಾಗ್ಲೂ ಖಚಿತ ಇರಲಿಲ್ಲ. ನೀನು ನನ್ನ ಜೊತೆಯಲ್ಲೇ ಇರುವೆ. ನೀನು ನನ್ನನ್ನು ಯಾವಾಗ ಗುರುತಿಸ್ತೀಯೋ ಗೊತ್ತಿಲ್ಲ. ನಾನು ನಿನ್ನ ಕಣ್ಣ ಮುಂದೆ ಬಂದು ನಿಂತರೂ ನೀನು ನನ್ನ ಗುರುತಿಸಲಾರೆ ಎಂದು ಯೋಚಿಸುತ್ತಿದ್ದಂತೆ ಅವಳ ಹೃದಯ ಭಾರವಾಯಿತು. ಅತ್ತ ಆದಿತ್ಯನ ಮನಸ್ಸು ಕೂಡ ಅಚ್ಚೆ ಹಾಕಿಸ್ಕೊಂಡ ದಿನದ ಬಗ್ಗೆ ಯೋಚಿಸ್ತಾ ಇಂದಿನ ದಿನಕ್ಕೆ ಜಾರಿತ್ತು. ಅಂದು ಮೇಘನ ಕನ್ನಡಿಯ ಮುಂದೆ ನಿಂತು ಏನೋ ಆಳವಾಗಿ ಯೋಚಿಸುತ್ತಿದ್ಲು. ಆಗ ಎರಡು ಬಲಿಷ್ಠ ಕೈಗಳು ಅವಳನ್ನು ಹಿಂದಿನಿಂದ ಬಂದು ತಬ್ಬಿಕೊಂಡಿದ್ವು. ಅದು ಯಾರೆಂದು ಅವಳಿಗೆ ತಿಳಿದಿದ್ದರಿಂದ ಅವಳ ತುಟಿಗಳಲ್ಲಿ ನಗು ಅನ್ನೋದು ಮೂಡುತ್ತೆ. ನನ್ನ ಪುಟ್ಟು ದೆವ್ವ ಬಂದೇ ಬಿಡ್ತು ಎಂದು ಅವಳು ಮೆಲ್ಲಗೆ ಕೆಳಗಿದ್ಲು. ಹೌದು ಪುಟ್ಟಿ, ನಾನು ನಿನ್ನ ದೆವ್ವವೇ ಎಂದು ಆದಿತ್ಯ ಅವಳ ಕಿವಿಯ ಬಳಿ ಬಂದು ಮುತ್ತಿಕ್ಕಿದ್ದ. ಆಕೆಯನ್ನು ಸ್ಪರ್ಶಿಸಿದಾಗ ಮೇಘನಾಳಲ್ಲಿ ನಡುಕ ಉಂಟಾಗಿತ್ತು. ಭಾವ ಎಂದು ಮೇಘನ ಕರೆಯುತ್ತಿದ್ದಂತೆ ಆದಿತ್ಯ ಅವಳ ಕುತ್ತಿಗೆ ಮೇಲೆ ತುಟಿಗಳನ್ನಿಟ್ಟಿದ್ದ. ಸರಿ, ನನ್ನ ಮುದ್ದಿನ ಹೆಂಡತಿ ಕನ್ನಡಿಯ ಮುಂದೆ ಏನು ಯೋಚಿಸ್ತಿದ್ದಾಳೆ ಅಂತ ಕೇಳಿದ್ಲು. ಅದೇ ಭಾವ, ನಾವಿಬ್ಬರು ಒಟ್ಟಿಗೆ ಇರುವಂತೆ ಒಂದು ಅಚ್ಚೆಯನ್ನು ಹಾಕಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಈ ಅಚ್ಚೆ ನಾವಿಬ್ಬರು ಯಾವಾಗಲೂ ಕೂಡ ಜೊತೆಯಲ್ಲೇ ಇರ್ತೇವೆ ಎಂಬುದಕ್ಕೆ ಒಂದು ಸಾಕ್ಷಿಯಾಗಿರಬೇಕು. ನೀನು ಇಲ್ಲದಿದ್ದಾಗ ನೀನು ನನ್ನ ಜೊತೆಯಲ್ಲೇ ಇದ್ದೀಯಾ ಎಂಬ ಭಾವನೆಯನ್ನು ಮೂಡಿಸ್ಬೇಕು. ಈ ಭಾವನೆ ಈ ಅಚ್ಚೆಯಿಂದ ನನಗೆ ಮೂಡಬೇಕು. ಆದರೆ ಅದರ ಬಗ್ಗೆ ಯೋಚಿಸ್ತಾ ಇದ್ದೆ, ಯಾವ ಥರ ಹಾಕ್ಸ್ಕೋಬೇಕು ಅಂತ. ಇದು ಆದಿತ್ಯನ ಎದೆಗೆ ಹೊರ್ಕೊಂಡು ಹೇಳಿದ್ಲು. ಅದನ್ನು ಕೇಳಿ ಆದಿತ್ಯ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಳ್ತಾನೆ. ಏನು ಮಾತಾಡ್ತಿದ್ದೀಯಾ? ಅಚ್ಚೆ ಹಾಕಿಸ್ಕೊಳ್ಬೇಕೆ? ಅದೆಲ್ಲವೂ ತಪ್ಪು. ನಿನಗೇನಾದರೂ ಹುಚ್ಚೆ? ಅದರಿಂದ ನೋವಾಗುತ್ತೆ, ತುಂಬ ಅಂದರೆ ತುಂಬ ನೋವಾಗುತ್ತೆ, ರಕ್ತ ಬರುತ್ತೆ. ನನಗೆ ಅಚ್ಚೆ ಬೇಡವೇ ಬೇಡ ಎಂದು ಆದಿತ್ಯ ಸಣ್ಣಗೆ ಕೋಪಿಸಿದ್ದ. ಅದನ್ನು ಕೇಳಿ ಅವಳ ಮುಖ ಸಪ್ಪೆಯಾಯಿತು. ಭಾವ, ನಿನಗೆ ನಾನು ಏನೋ ಒಂದು ಕೇಳಿದರೆ ನೀನು ಬೇಡ ಅಂತೀಯಾ? ನಾನು ನನಗೋಸ್ಕರ ಕೇಳಿದೆ, ನನಗೆ ತುಂಬ ಇಷ್ಟ ಆಗಿದ್ದು. ಪ್ಲೀಸ್ ಭಾವ, ನಮ್ಮ ಪ್ರೀತಿಯ ಸಂಕೇತವಾಗಿ ಇದು ಇರಲಿ ಎಂದು ಕಣ್ಣುಗಳನ್ನು ಕಿರಿದುಗೊಳಿಸಿ ಬಲವಂತ ಮಾಡಿದ್ಲು. ಇಲ್ಲ 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 ಮೇಘನ, ಅದು ಸಾಧ್ಯವೇ ಇಲ್ಲ. ಆದರೆ ನಿನಗೆ ನೋವಾಗೋದು ನನಗಿಷ್ಟ ಇಲ್ಲ. ನಿನ್ನ ಪರವಾಗಿ ನಾನೇ ಅಚ್ಚೆ ಹಾಕಿಸ್ಕೊಳ್ತೇನೆ ಎಂದನು ಆದಿತ್ಯ. ಇಲ್ಲ, ಅದು ಆಗೋದೇ ಇಲ್ಲ. ನಾನು ಹಾಕಿಸ್ಕೊಳ್ಬೇಕು. ಅದು ನನ್ನ ಅಚ್ಚೆ ಎಂದು ಮೇಘನ ಹಠ ಹಿಡಿದಿದ್ಲು. ನೀನು ಹೇಳಿದರೆ ಕೇಳುವುದಿಲ್ಲಲ್ಲ ಮೇಘನ, ನಾನು ಹೇಳ್ತಿರುವುದು ಅರ್ಥ ಮಾಡ್ಕೋ. ಸುಮ್ಮನೆ ಹಠ ಮಾಡೋಕ್ಕೆ ಹೋಗಬೇಡ ಎಂದು ಆದಿತ್ಯ ಅಬ್ಬರಿಸಿದ್ದ.
ಆದಿತ್ಯನ ರೋಷವನ್ನು ಕಂಡು ಮೇಘನ ಆಘಾತಕ್ಕೊಳಗಾದ್ಲು ಮತ್ತು ಅನಿವಾರ್ಯವಾಗಿ ಅವನ ಮಾತಿಗೆ ಒಪ್ಪಲೇಬೇಕಾಯಿತು. ಏಕೆಂದರೆ ತನ್ನನ್ನು ಪ್ರೀತಿಸುವ ಆ ವ್ಯಕ್ತಿಗೆ ಎದುರಾಡುವಂತಹ ಶಕ್ತಿ ಆಕೆಯಲ್ಲಿರಲಿಲ್ಲ. ಕೊನೆಗೂ ಸಮ್ಮತಿಸಿದ್ಲು, ಸರಿ ಬೇಡ ಅಂತ. ನನಗೆ ಅಚ್ಚೆ ಬೇಡವೇ ಬೇಡ ಮೇಘನಾ. ನಿನಗೆ ಅಷ್ಟೊಂದು ಆಸೆ ಇದ್ದರೆ ನಿನಗೆ ಬದಲಾಗಿ ನಾವಿಬ್ಬರೂ ಹೆಸರಿನಲ್ಲಿ ಅಚ್ಚೆ ಹಾಕಿಸ್ಕೊಳ್ತೇನೆ ಎಂದನು ಆದಿತ್ಯ. ಇಲ್ಲ, ಹಾಗೆ ಆಗಬಾರದು. ನಾನು ಹಾಕಿಸ್ಕೊಳ್ತೇನೆ ಎಂದು ಮೇಘನ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಏನೇ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ಆದರೆ ಆದಿತ್ಯನ ಮುಂದೆ ಮಾತ್ರ ಮಗುವಿನಂತೆ ಎಲ್ಲವನ್ನ ಮರೆತು ತನಗೆ ಏನು ಬೇಕೋ ಅದನ್ನು ಮಾತ್ರ ಕೇಳ್ತಾಳೆ. ನಿನಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡ ಎಂದು ಆದಿತ್ಯ ಕೂಗಿದಾಗ ಮೇಘನಾಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಓಹೋ ಹೌದೇ, ಹಾಗಾದರೆ ನೀವು ನನಗೆ ಅಚ್ಚಾಕಿಸ್ಕೊಳ್ಳೋಕೆ ಬಿಡೋದಿಲ್ಲ ಅಲ್ಲ ಭಾವ ಎಂದು ಮೇಘನ ದೃಢವಾಗಿ ಕೇಳಿದ್ಳು. ಖಂಡಿತ ಒಪ್ಪುವುದಿಲ್ಲ. ನಿನಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೇನೆ. ಆದರೆ ಈ ವಿಷಯದಲ್ಲಿ ಮಾತ್ರ ಸರಿ ಹೋಗೋದೇ ಇಲ್ಲ ಎಂದು ಆದಿತ್ಯ ಹೇಳಿ ತನ್ನ ಫೋನ್ ತೆಗೆದುಕೊಂಡು ಹಾಸಿಗೆ ಮೇಲೆ ಕುಳಿತು ತನ್ನ ಪಾಡಿಗೆ ತಾನು ಏನೋ ನೋಡತೊಡಗಿದ್ದ. ಸರಿ ಭಾವ, ನಿಮಗೆ ಇಷ್ಟವಿಲ್ಲದ ಮೇಲೆ ನಾನು ಕೂಡ ಆಟ ಮಾಡೋದಿಲ್ಲ. ಅದನ್ನು ನಾನೇ ನೋಡ್ಕೊಳ್ತೇನೆ ಎಂದಳು ಮೇಘನ. ಸರಿ, ನಿನಗೇನು ತೋಚುತ್ತದೋ ಹಾಗೆ ಮಾಡು. ಇನ್ನು ಮುಂದೆ ನನ್ನನ್ನು ಏನನ್ನೂ ಕೇಳಲು ಬರಬೇಡ, ಆಯ್ತೆ? ಅವನ ಮಾತನ್ನು ಕೇಳಿದಾಗ ಅವಳಿಗೆ ಒಂದು ರೀತಿ ಭಯ ಆಯಿತು. ಸ್ವಲ್ಪ ಸಮಯದವರೆಗೆ ಮೇಘನಳಿಂದ ಯಾವುದೇ ಸದ್ದಿಲ್ಲದಿದ್ದಾಗ ಆದಿತ್ಯ ತಿರುಗಿ ಏನು ಮಾಡ್ತಿದ್ದೀಯಾ ಮೇಘನ, ಯಾಕೆ ಮೌನವಾಗಿದ್ದಿ ಎಂದು ಕೇಳುತ್ತಾ ಅವಳತ್ತ ನೋಡಿದವನೇ ಬೆಚ್ಚಿ ಬಿದ್ದ. ಅಲ್ಲೇ ಮೇಘನ ಕೈಯಲ್ಲಿ ಚಾಕುವನ್ನು ಹಿಡಿದು ತನ್ನ ಎದೆಯ ಮೇಲೆ ಅಚ್ಚೆ ಇರುವ ಜಾಗದಲ್ಲಿ ಗಾಯ ಮಾಡಿಕೊಳ್ತಾ ಇದ್ಲು. ಚಾಕುವಿನ ತುದಿಯಿಂದ ಅವಳ ಚರ್ಮ ಕಿತ್ತು ಬರುತ್ತಿತ್ತು ಮತ್ತು ಸ್ವಲ್ಪ ರಕ್ತ ಒಸರತೊಡಗಿತ್ತು. ತಾನು ಕಂಡ ದೃಶ್ಯದಿಂದ ಗಾಬರಿಯಾದ ಆದಿತ್ಯ ಫೋನನ್ನು ಎಸ್ದು ಅವಳ ಬಳಿಗೆ ಓಡಿ ಬರ್ತಾನೆ. ಅವಳ ಕೈಯಿಂದ ಚಾಕುವನ್ನು ಕಸಿದುಕೊಳ್ತಾನೆ. ಕಿಟಕಿಯಿಂದ ಹೊರಗೆ ಎಸೆತಾನೆ. ಹೇಯ್, ಏನಾಗಿದೆ ನಿನಗೆ? ನಿನಗೇನಾದರೂ ಹುಚ್ಚು ಕಿಚ್ಚು ಹಿಡಿದಿದೆಯಾ? ಯಾಕೆ ಹೀಗೆ ಮಾಡ್ಕೊಳ್ತಾ ಇದೆಯಾ ಅಂತ ಕಿರುಚಿದ್ದ. ಆದಿತ್ಯನ ಹೃದಯದ ಬಡಿತ ಅನ್ನೋದು ಜೋರಾಗಿತ್ತು. ಅವಳ ಕೈಯಲ್ಲಿ ಚಾಕು ಕಂಡಾಗ ಅವನ ಪ್ರಾಣವೇ ಹೋದಂತಾಗಿತ್ತು. ನಾನು ಅಚ್ಚೆ ಹಾಕಿಸ್ಕೊಳ್ಬಾರದು ಎಂದು ನೀವು ಹೇಳ್ತೀರಿ ಬಾವ? ಸರಿ, ಅದಕ್ಕೆ ನಾನೇ ಚಾಕುವಿನಿಂದ ಆ ಚಿತ್ರವನ್ನು ಬಿಡಿಸ್ಕೊಳ್ತಾ ಇದ್ದೆ ಎಂದು ಮೇಘನ ವಿಕ್ರಮ್ನನ್ನ ಆದಿತ್ಯನನ್ನು ನಿಷ್ಕಲ್ಮಶವಾಗಿ ನೋಡುತ್ತಾ ಹೇಳಿದ್ಲು. ಮೂರ್ಖ ಹುಡುಗಿ, ಅದಕ್ಕಾಗಿ ಇಷ್ಟು ದೊಡ್ಡದಾಗಿ ಸಾಹಸ ಮಾಡಬೇಕಾ ಎಂದನು ಆದಿತ್ಯ. ಮೇಘನ ಮಾತ್ರ ಹಠಮಾರಿಯಂತೆ ನೋಡಿದ್ಲು. ನಾನು ಅಂದುಕೊಂಡಂತೆ ಅಚ್ಚೆ ಬೇಡವೆಂದರೆ ನಾನು ಹೀಗೆಯೇ ಮಾಡಿಕೊಳ್ತೇನೆ. ನಿನಗೆ ಗೊತ್ತು, ನಾನು ಏನಾದರೂ ಇಷ್ಟಪಟ್ಟರೆ ಅದು ನನಗೆ ಬೇಕೇ ಬೇಕು ಅಂತ. ಸಾಮಾನ್ಯವಾಗಿ ಮೇಘನ ಹಠಮಾರಿ ಅಲ್ಲ, ಆದರೆ ಆದಿತ್ಯನ ವಿಷಯಕ್ಕೆ ಬಂದಾಗ ಅವಳು ಮಗುವಿನಂತೆ ವರ್ತಿಸ್ತಾಳೆ, ತೀರಾ ಅತಿರೇಕವಾಗಿ. ಅವನು ಯಾವುದನ್ನು ಮಾಡಬೇಡ ಅಂತ ಹೇಳ್ತಾನೋ ಅದನ್ನೇ ಮಾಡಬೇಕು ಅಂತ ಹಠ ಹಿಡಿತಾಳೆ. ಕೊನೆಗೂ ಕಲಾವಿದರನ್ನು ಕರೆಸಿ ಇಬ್ಬರ ಮೇಲೂ ಚಂದ್ರ ಮತ್ತು ನಕ್ಷತ್ರವಾದ ಸುಂದರವಾದ ಅಚ್ಚು ಹಾಕಿಸ್ಕೊಳ್ತಾರೆ. ಅಚ್ಚು ಹಾಕಿಸ್ಕೊಂಡ ನಂತರ ಇಬ್ಬರು ಕನ್ನಡಿಯ ಮುಂದೆ ನಿಂತು ನೋಡಿದ್ರು. ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುತ್ತೆ. ವಾವ್, ಇದು ಅದ್ಭುತವಾಗಿದೆ. ನನಗಿದು ತುಂಬ ಇಷ್ಟ ಆಯಿತು. ಈ ಅಚ್ಚೆಯನ್ನು ನೋಡಿದಾಗ ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇದ್ದೀಯ ಅನ್ನುವ ಭಾವನೆ ನನಗೆ ಮೂಡುತ್ತದೆ ಅಂತ ಅವಳು ಖುಷಿಯಿಂದ ಹೇಳಿದ್ಲು. ನಾನು ಅಂದುಕೊಂಡದ್ದನ್ನು ಸಾಧಿಸೇ ಬಿಟ್ಟೆ ಎಂದು ಅವನು ಅವಳ ಎದೆಯ ಮೇಲಿನ ಅಚ್ಚೆಯನ್ನು ಮೆಲ್ಲಗೆ ಸವರುತ್ತಾ ನೋಯ್ತಾ ಇದೆಯೇ ಅಂತ ಕೇಳಿದ್ದನು. ಅಯ್ಯೋ ಇಲ್ಲ ಭಾವ ಅಂದ್ಲು ಮೇಘನ. ಆದಿತ್ಯ ಅವಳ ಎದೆಯ ಮೇಲಿನ ಅಚ್ಚೆಗೆ ಮುತ್ತಿಕ್ಕಿದ್ದ. ಅವಳು ಭಾವಪರವಶಳಾಗಿ ಅವನ ತಲೆಯನ್ನು ತನ್ನ ಎದೆಗೆ ಹಮ್ಮಿಕೊಂಡಿದ್ಲು. ನಂತರ ಅವನು ಅವಳನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ್ದ. ಈ ಹಠಕ್ಕೆ ನಿನಗೆ ಒಂದು ಶಿಕ್ಷೆ ಖಂಡಿತ ಇದೆ ಎಂದು ಅವಳ ಕುತ್ತಿಗೆಯ ಮೇಲೆ ಮುಖವನ್ನಿಟ್ಟು ಸವಿ ಮಾತುಗಳನ್ನಾಡತೊಡಗಿದ್ದನು. ಇಬ್ಬರ ನಡುವೆ ಸುಂದರವಾದ ಶೃಂಗಾರ ಸಂಭವಿಸಿತ್ತು. ಈಗ ಈ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದಂತೆ ಆದಿತ್ಯನ ತುಟಿಗಳ ಮೇಲೆ ಒಂದು ಸಣ್ಣದಾದ ನಗು ಅನ್ನೋದು ಮೂಡುತ್ತೆ. ತನ್ನ ಕೈ ಮೇಲಿನ ಅಚ್ಚೆಯನ್ನು ನೇವರಿಸುತ್ತಾ, ಈ ಅಚ್ಚೆಯನ್ನು ನೋಡುವಾಗಲೂ ನಿನಗೆ ಭಯವಾಗುತ್ತಿಲ್ಲವೇ ಮೇಘನ ಎಂದು ಮನದಲ್ಲೇ ಅಂದುಕೊಂಡನು. ನಾವಿಬ್ಬರೂ ಯಾವಾಗಲೂ ಕೂಡ ಹೀಗೆ ಒಟ್ಟಿಗೆ ಇರುತ್ತೇವೆ ಎಂದು ನೀನು ಹೇಳಿದ್ದೆ. ಆದರೆ ಈಗ ನೀನು ನನ್ನಿಂದ ದೂರವಾಗಿರುವೆ. ನನ್ನ ಪ್ರೀತಿಯನ್ನು ನೀನು ಯಾವಾಗ ಗುರುತಿಸುವೆಯೇ? ನಾವು ಮೊದಲಿನಂತೆ ಯಾವಾಗ ಮತ್ತೆ ಒಂದಾಗುತ್ತೇವೆ? ನೀನು ಯಾವಾಗ ಅಷ್ಟೇ ನನ್ನ ಅತಿಯಾಗಿ ಪ್ರೀತಿಸ್ತೀಯ? ನಿನ್ನನ್ನು ನಾನು ತುಂಬ ನೆನಪಿಸ್ಕೊಳ್ತಿದ್ದೇನೆ ಎಂದು ಪುಟ್ಟ ಮೇಘನ ಎಂದು ನೆನೆದಾಗ ಅವನ ಕಣ್ಣುಗಳು ನೀರು ತುಂಬಿ ಬಂತು. ನಿಜವಾದ ಪ್ರೀತಿ ನನಗಿದ್ದರೆ ನಾನು ನಿನಗೆ ಸಿಗ್ತೇನೆ. ಒಂದು ವೇಳೆ ನಾವಿಬ್ಬರು ಬೇರೆಯಾದರೆ ನಾನು ನಿನ್ನ ನೆನಪಿನಲ್ಲೇ ಮಡಿಯುವೆ. ನನ್ನ ಉಸಿರಿರುವವರೆಗೂ ನಿನ್ನನ್ನೇ ಪ್ರೀತಿಸ್ತೇನೆ.
ನಿನ್ನ ಜಾಗದಲ್ಲಿ ಮತ್ತಾರೂ ಬರೋಕ್ಕೆ ಸಾಧ್ಯವೇ ಇಲ್ಲ. ನೀನು ನನ್ನ ಜೊತೆಗಿದ್ದರೆ ಮಾತ್ರ ನಾನು ಬದುಕಿರಲು ಸಾಧ್ಯ. ಇತ್ತ ಮೇಘನ ಕೂಡ ತನ್ನ ಎದೆಯ ಮೇಲಿನ ಅಚ್ಚಿಯನ್ನು ಯಾವುದೋ ಒಂದು ನಿಗೂಢ ಭಾವದಿಂದ ನೋಡ್ತಾ ಇದ್ಲು. ಅತ್ತ ಅವನು ಅಳುತ್ತಿದ್ದನ್ನ ಇತ್ತ ಅವಳ ಹೃದಯಕ್ಕೆ ಯಾವುದೋ ಒಂದು ರೀತಿಯ ನೋವನ್ನು ತಟ್ಟಿದಂತಾಯಿತು. ಒಂದು ರೀತಿಯ ಹಿಂಸೆಯ ಭಾವ ಉಂಟಾಯಿತು. ತನಗೇನಾಗುತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನನಗೇನಾಗ್ತಿದೆ, ನನ್ನ ಹೃದಯದಲ್ಲಿ ಯಾಕೆ ಈ ರೀತಿ ಭಾರವಾಗ್ತಿದೆ, ಒಂದು ರೀತಿಯ ಸಂಕಟ ಆಗ್ತಿದೆ ಎಂದು ಯೋಚಿಸುತ್ತಾ ಅವಳು ತನ್ನ ಎದೆಯನ್ನ ಕೈಯಿಂದ ಅದು ಹಿಡಿದಿದ್ಲು. ಅಷ್ಟರಲ್ಲಿ ಶ್ರುತಿ ರಕ್ಕಸಿಯಂತೆ ಬಾಗಿಲು ತಳ್ಳಿ ಒಳಗೆ ಬರ್ತಾ ಇದ್ದಾಳೆ. ಎಲ್ಲಿ ನೋಡಿದ್ರು ಕೂಡ ಈಕೆ ಶ್ರುತಿ ವಿಕ್ರಮ್ನನ್ನ ಪಡೆಯುವ ಆಸೆಯಿಂದ ಪಾಪ ಈ ಮೇಘನಾಳನ್ನ ಬಹಳವಾಗಿ ನೋಯಿಸ್ತಾ ಇದ್ದಾಳೆ. ಈ ಕಡೆ ಪಾಪ ತನ್ನ ಪಾಡಿಗೆ ತಾನು ಕಷ್ಟದಲ್ಲಿದ್ದಾಳೆ. ಮದುವೆ ಬೇಡ, ಮದುವೆಯನ್ನು ಹೇಗೆ ನಿಲ್ಲಿಸೋದು ಅನ್ನೋದು ಮಾಯಾಳ ಫಜೀತಿ. ಆದರೆ ಇವರು ಬಂದು ಮದುವೆ ನಿಲ್ಲಿಸು ಅಂತ ಹೇಳೋದು ಇವರಿಗೆ ಏನೋ ಒಂಥರ ಖುಷಿ. ಅವಳ ಹಿಂದೆಯೇ ಸುಜಾತ ಕೂಡ ಬಂದು ಶ್ರುತಿ ಒಳಗೆ ಬಂದವಳೆ ಬಾಗಿಲನ್ನು ಗಟ್ಟಿಯಾಗಿ ಹಾಕೊಂಡ್ಬಿಟ್ಲು, ಲಾಕ್ ಮಾಡ್ಕೊಂಡ್ಬಿಟ್ಲು. ಬಾಗಿಲು ಸದ್ದು ಮಾಡಿದ್ದರಿಂದ ಬೆಚ್ಚಿ ಬಿದ್ದುಬಿಟ್ಟು ಯಾರು ಬಂದರು ಅಂತ ಮೇಘನ ತಿರುಗಿ ನೋಡಿದ್ಲು. ಅಲ್ಲಿ ನಿಂತಿದ್ದ ಇಬ್ಬರನ್ನ ಕಂಡು ಅವಳಿಗೆ ಗೊಂದಲವಾಯಿತು. ನೀವಿಬ್ಬರು ಇಲ್ಲಿ ಏನು ಮಾಡ್ತಿದ್ದೀರಿ ಎಂದು ಅವಳು ಪ್ರಶ್ನೆಯನ್ನು ಕೂಡ ಹಾಕಿದ್ಲು. ನೋಡಿದ್ರೆ ಅತ್ತೆ, ಇವಳ ಗರ್ವವನ್ನು ನಮ್ಮ ಮನೆಯಲ್ಲೇ ಕುಳಿತು ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಹೇಳ್ತಾ ಇದ್ದಳಲ್ಲ, ನಾವು ಕೆಲಸದವರೋ ಅಥವಾ ಇವಳು ಕೆಲಸದವಳೋ ಎಂದು ಶ್ರುತಿ ಕಿಡಿಕಾರಿದ್ಲು. ಅದನ್ನು ಕೇಳಿದ ಸುಜಾತ, ಹೌದೌದು, ಇದು ನನ್ನ ಮನೆ, ನಾನು ಯಾವ ಕೋಣೆಗೆ ಬೇಕಾದರೂ ಬರಬಹುದು, ಯಾವ ಕೋಣೆಯಲ್ಲಿ ಬೇಕಾದರೂ ಇರಬಹುದು, ಅದರಲ್ಲೂ ನೀನು ಈ ಮನೆಯ ಕೆಲಸದವಳು, ಅದನ್ನು ಕೇಳಲು ನೀನು ಯಾರು ಎಂದು ಗರ್ಜಿಸಿದ್ರು. ಇದು ನಿಮ್ಮ ಮನೆ ನಿಜ, ಆದರೆ ಈ ಕೋಣೆಯನ್ನು ನನಗೆ ಬಿಟ್ಟುಕೊಡಲಾಗಿದೆ. ಈಗ ಒಬ್ಬಂಟಿಯಾಗಿ ಇಲ್ಲಿ ವಿಶ್ರಮಿಸ್ತಾ ಇದ್ದಾನೆ. ಅದ ಮೇಲೆ ಒಳಗೆ ಬರುವ ಮುನ್ನ ಅನುಮತಿ ಪಡೆಯಬೇಕೆಂದು ನಿಮಗೆ ತಿಳಿದಿಲ್ಲವೇ ಅಂದ್ಲು ಮೇಘನ. ಅವಳ ಮಾತಿನಿಂದ ರೊಚ್ಚಿಗೆದ್ದ ಶ್ರುತಿ ಹೊಡಿಯೋಕೆ ಅಂತ ಹೇಳಿ ಕೈಯನ್ನು ಎತ್ತುತ್ತಾಳೆ. ಭಿಕ್ಷುಕಿ, ನಮ್ಮ ವಿರುದ್ಧವೇ ಮಾತಾಡೋಷ್ಟು ಧೈರ್ಯ ಬಂತ ನಿನಗೆ ಎಂದು ಕಿರಿಚಿದಾಗ ಮೇಘನ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡೆದ್ಲು. ನೋಡು, ಇಲ್ಲಿ ಹೊಡೆದಾಡುವ ಅಗತ್ಯ ಖಂಡಿತ ಇಲ್ಲ. ನೀನು ಯಾರನ್ನ ಭಿಕ್ಷುಕಿ ಅಂತಿದ್ಯಾ? ನಾನು ನಿನ್ನ ಬಳಿ ಬಂದು ಭಿಕ್ಷೆ ಏನಾದರೂ ಬೇಡಿದ್ನೆ, ಅಥವಾ ನೀನು ಭಿಕ್ಷೆ ಬೇಡುವುದನ್ನು ನೀನು ನೋಡಿದೆಯೇ ಎಂದು ಶ್ರುತಿಯ ಕೈಯನ್ನು ತಿರುಗಿಸಿ ಹಿಡಿದಿದ್ಲು. ಶ್ರುತಿ ನೋವಿನಿಂದ ನರಳುತ್ತಾ, ಅಯ್ಯೋ ಅಮ್ಮ, ತುಂಬ ನೋವಾಗ್ತಿದೆ, ಏನು ಮಾಡ್ತಿದೆಯೇ, ಕೈ ಬಿಡು ಪ್ಲೀಸ್, ನೋವಾಗ್ತಿದೆ ಅಂತ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಆ ದಿನ ನಿನ್ನ ಹುಂಗುರ ಕಳ್ಳತನದ ಆರೋಪ ಹೊರಿಸಿ ನನ್ನನ್ನು ಅವಮಾನಿಸಿದಾಗ ನಾನು ಸುಮ್ಮನಿದ್ದೆ ಎಂದು ನೀನು ಈಗಲೂ ನನ್ನನ್ನು ಹಗುರವಾಗಿ ಕಾಣ್ತಿದ್ದೀಯಾ? ಎಷ್ಟು ಬಾರಿ ಇಂಥ ತಪ್ಪಿತಸ್ಥ ಭಾವನೆಯಲ್ಲೇ ಮುಳುಗೋಕೆ, ಅಸಹಾಯಕತೆಯಿಂದ ಇರೋಕೆ ಸಾಧ್ಯ? ನಾನು ಮಾಡಿದ ತಪ್ಪಿಗೆ ನೀನು ಅನುಭವಿಸಿದ ಅವಮಾನಕ್ಕೆ ನೀನೇ ಕಾರಣ ಎಂದು ಹೇಳುತ್ತಾ ಮೇಘನ ತಕ್ಷಣ ಅವಳ ಕೈಯನ್ನು ಇನ್ನಷ್ಟು ಬಲವಾಗಿ ಇಸುಕಿ ನೋವನ್ನು ಮಾಡೋಕೆ ಶುರು ಮಾಡ್ತಾಳೆ. ಅಯ್ಯೋ, ನೋವಾಗ್ತಿದೆ ಅತ್ತೆಯವರೇ, ದಯವಿಟ್ಟು ಅವಳನ್ನು ಬಿಡಲು ಹೇಳಿ, ನೀವು ನೋಡ್ತಾ ಇದ್ದೀರಲ್ಲ ಎಂದು ಶ್ರುತಿ ಕಿರ್ಚಿದ್ಲು. ಹೇ, ಏನೇ ಮಾಡ್ತಿದ್ಯಾ, ನನ್ನ ಸೊಸೆಯ ಕೈಯನ್ನು ಬಿಡೆ ಎಂದು ಸುಜಾತ ಮೇಘನಾಳಿಗೆ ಹೊಡೆಯೋಕೆ ಮುಂದಾದಾಗ ಮೇಘನ ಅವರ ಕೈಯನ್ನು ಕೂಡ ಹಿಡಿದು ತಡೆದು ಅವರನ್ನು ಹಾಸಿಗೆಯ ಮೇಲೆ ತಳ್ಳೇ ಬಿಟ್ಲು. ಆ ರಭಸಕ್ಕೆ ಸುಜಾತ ಹಿಂದಕ್ಕೆ ಬಿದ್ದರೂ ಮೇಘನ ಶ್ರುತಿಯನ್ನು ಅವರ ಮೇಲೆಯೇ ತಳ್ಳಿದ್ಲು. ಹೇಳು, ನನ್ನ ಮೈಮೇಲಿಂದ ಎಂದು ಸುಜಾತ ಕೂಗಿದ್ರು. ಅಯ್ಯೋ ಅತ್ತೆ, ಅವಳೇ ನನ್ನ ತಳ್ಳಿದ್ದು, ನನ್ನ ಮೇಲೆ ಯಾಕೆ ಬಿಡ್ಲಿ ಎಂದು ಶ್ರುತಿ ತನ್ನ ನೋಯುತ್ತಿದ್ದ ತೋಳನ್ನು ಸವರುತ್ತಾ ಎದ್ಲು. ಸುಜಾತ ಕೋಪದಿಂದ ಎದ್ದು ನಿಂತು, ಆರಂಭದಲ್ಲಿ ಬೆಕ್ಕಿನಂತೆ ಇದ್ದವಳು ಈಗ ಹುಲಿ ಥರ ಆಡ್ತಿದ್ಯಾ? ನೀನು ಈಗ ನಮ್ಮೆದುರು ಇಷ್ಟೊಂದು ಮಾತಾಡ್ತೀಯಾ? ಎಷ್ಟೇ ಗರ್ವ ನಿನಗೆ? ನನ್ನ ಮಗನ ಮುಂದೆ ಮಾತ್ರ ಮುಗ್ಧಿಯಂತೆ ನಟಿಸ್ತೀಯಾ? ಅವನು ಓಡಿದ್ರೆ ಓಡಿಸ್ಕೊಳ್ತೀಯಾ, ಬೈದರೆ ಬೈಸ್ಕೊಳ್ತೀಯಾ ಎಂದು ಅಪ್ಪರಿಸಿದ್ರು. ಮೇಘನ ಸಮಾಧಾನದಿಂದಲೇ ಅವಳ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ಹೇಳಿದ್ಲು, ನಾನು ಮೊದಲಿನಿಂದಲೂ ಹೀಗೆ ಇದ್ದೆ, ಆದರೆ ನೀವು ಮಾಡದ ತಪ್ಪಿಗೆ ನನ್ನನ್ನು ಹೊಡೆದು ಅವಮಾನಿಸಿದಾಗ ನಾನು ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ನಾನು ಎಷ್ಟು ಅಂತ ಒಳ್ಳೆಯವಳಾಗಲಿ ನಾನು ಇಲ್ಲಿ ಇರುವುದು ಸಹ ಇಷ್ಟವಿಲ್ಲ ಎಂದು ಹೇಳಿದರು. ನಿಮ್ಮ ಮಗ ನನ್ನನ್ನು ಹೋಗಲು ಬಿಡುತ್ತಿಲ್ಲ ಎಂದಳು ಮೇಘನ. ಹಾಗಾದರೆ ವಿಕ್ರಮ್ಗೆ ಹೇಳಿ ಮದುವೆಯನ್ನು ನಿಲ್ಲಿಸು ಅಂದ್ಲು ಶ್ರುತಿ. ಮೇಘನ ಅವಳನ್ನು ಉಬ್ಬೇರಿಸಿ ನೋಡಿದ್ಲು. ಈ ಮದುವೆ ಯಾಕೆ ಆಗಬಾರ್ದು, ನಿನಗೆ ಇಷ್ಟೊಂದು ಆತುರ ಏತಕ್ಕೆ ಅಂತ ಕೇಳಿದ್ಲು. ನಾನು ಅವಳ ಬಳಿ ಏನನ್ನೂ ಹೇಳುವುದಿಲ್ಲ ಎಂದ್ಲು ಮೇಘನ. ಹೌದು, ನನ್ನ ಮಗ ನನ್ನ ಮಾತನ್ನೇ ಕೇಳುವುದಿಲ್ಲ, ಇನ್ನು ನಿನ್ನ ಮಾತು ಕೇಳುತ್ತಾನೆಯೇ ಎಂದು ಸುಜಾತ ಅಹಂಕಾರದಿಂದ ಹೇಳಿದರು. ನೀನು ಯಾರಿಗೂ ತಿಳಿಯದಂತೆ ಈ ಮನೆಯನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗ್ಬಿಡು, ಆಗ ಏನೂ ಆಗಲ್ಲ. ಈ ಮದುವೆ ಖಂಡಿತ ನಡೆಯೋದಿಲ್ಲ. ಈ ಮದುವೆ ನಡೆಯಬಾರದು ಅಷ್ಟೇ, ಇದು ನನ್ನ ಆಜ್ಞೆ. ಮದುವೆ ಆಗಬಾರದು ಎನ್ನುವುದಕ್ಕೆ ನೀವೇ ಏನಾದರೂ ಮಾಡಿಕೊಳ್ಳಿ, ನಾನು ಇಲ್ಲಿಯೇ ಇದ್ದರೆ ನೀವು ನನ್ನನ್ನು ಕೊಲ್ಲಲು ಹಿಂಜರಿಯುವುದಿಲ್ಲ ಎಂದು ನನಗೆ ತಿಳಿದಿದೆ. ನೀವು ಎಷ್ಟು ಬದಲಾಗಿದ್ದೀರಿ ಸುಜಾತ ಮೇಡಮ್ ಎಂದಳು ಮೇಘನ. ಮೇಘನಾ, ನೀನು ನನ್ನನ್ನು ಹೆಸರಿಟ್ಟು ಕರೆಯುವಷ್ಟು ದೊಡ್ಡವಳಾಗಿದ್ದೀಯಾ, ದುರಹಂಕಾರಿಯೇ ಎಂದು ಸುಜಾತ ಕೂಗಾಡಿದ್ರು.
ಅವರೇ ನನ್ನ ಹೆಸರಿಟ್ಟು ಕರೆಯುತ್ತಿರುವಾಗ ನೀವೇಕೆ ಮೂರ್ಖರಂತೆ ಮಾತಾಡ್ತಿದ್ದೀರಿ ಶ್ರುತಿ ಎಂದು ಮೇಘನ ಕೇಳಿದ್ಲು. ಅಷ್ಟಕ್ಕೂ ನೀವಿಬ್ರು ಈಗ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾವುದೇ ಕಾರಣವಿಲ್ಲದೆ ನೀವು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದು ತನ್ನ ದವಡೆಯನ್ನು ಸವರಿದ್ಲು. ಸರಿ, ನಾವು ಈಗ ಸಂಪೂರ್ಣವಾಗಿ ವಿಷಯಕ್ಕೆ ಬರುತ್ತೇವೆ ಎಂದರು ಸುಜಾತ. ನೋಡು, ನೀನು ಮತ್ತು ವಿಕ್ರಮ್ ಖಂಡಿತ ಇಲ್ಲಿ ಮದುವೆಯಾಗಬಾರದು. ನೀನು ಹೋಗಿ ಅವನಿಗೆ ನನಗೆ ಮದುವೆ ಬೇಕಾಗಿಲ್ಲ, ಇಷ್ಟ ಇಲ್ಲ ಅಂತ ಸ್ಟ್ರೈಟಾಗಿ ಹೇಳಿಬಿಡು. ಸುಜಾತ ಮೇಡಮ್, ಈಗ ನನಗೆ ಈ ಮದುವೆ ತುಂಬ ಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಮೇಘನ ಸವಾಲನ್ನೇ ಹಾಕಿದ್ಲು. ಮೇಘನಾಳ ಈ ಹೊಸದಾದ ಅವತಾರವನ್ನು ಕಂಡು ಅವರಿಬ್ಬರಿಗೂ ಒಂದು ರೀತಿ ಆಘಾತ. ಬಾಯಿ ತೆರೆದು ಅಲ್ಲೇ ನಿಂತು ಬಿಟ್ರು. ಕತೆ ಮುಂದುವರಿಯುವುದು ನೋಡೋಣ. ಮುಂದೆ ಏನಾಗುತ್ತೆ ಅಂತ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ತೊಗೊಂಡಿರೋರಿಗೆ 4 ಕತೆ ಅಪ್ಲೋಡ್ ಆಗಿದೆ, ಮಿಸ್ ಮಾಡಿದೆ.